ನಮಸ್ಕಾರ ಸರ್. ನಮಸ್ಕಾರ. ನಾರಾಯಣಪುರ ನಿಖರ ಅಮೇಜು ಎಲ್ಲ ನೀವು ಡೀಟೇಲ್ ಕೊಟ್ರಿ. ನನಗೆ ಈಗ ತಗೋಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಆದರೆ ಈ ಅಮೌಂಟ್ ವಿಷಯ ಬಂದಾಗ ಲೋನು ಅದು ಇದು ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಸರ್. ಹೇಗೆ ಸರ್ ಪೇಮೆಂಟ್ ಮೋಡ್ ಹೇಗಿರುತ್ತೆ ಸರ್? ಈಗ ನೋಡಿ, ನಾವು ಹೇಗೆ ಮಾಡ್ತೀವಿ ಅಂತಂದರೆ, ದೇರ್ ಆರ್ 3 ಟೈಪ್ಸ್ ಆಫ್ ಪೀಪಲ್. ಕೆಲವರು ಅಪ್ಫ್ರಂಟ್ ಅಮೌಂಟ್ ಇಟ್ಕೊಂಡಿರ್ತಾರೆ, ದೇ ಪೇ ದ ಅಮೌಂಟ್, ಗೆಟ್ ದ ಪ್ರಾಪರ್ಟಿ ರಿಜಿಸ್ಟರ್ಡ್, ದೇರ್ ಇಸ್ ನೋ ಇಶ್ಯೂ ಆನ್ ದಟ್. ಕೆಲವರಿಗೆ ಒಂದು 50% ಅಷ್ಟು ಅಮೌಂಟ್ ಇರುತ್ತೆ, ಇನ್ನೊಂದು 50% ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಸೇ 1 month 2 months ಒಳಗಡೆ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ದೇ ವಾಂಟ್ ಟು ಬುಕ್ ದ ಸೈಟ್ ಆ್ಯಂಡ್ ಪೇ ಇಟ್ ಇನ್ 1 or 2 months ಆ್ಯಂಡ್ ಗೆಟ್ ಇಟ್ ರಿಜಿಸ್ಟರ್ಡ್. ಅದು ಪಾರ್ಟ್ ಪೇಮೆಂಟ್ ಸಿಸ್ಟಮಲ್ಲಿ ವಿ ವಿಲ್ ಸ್ಟ್ರಕ್ಚರ್ ಇಟ್ ಆ್ಯಂಡ್ ಅಪ್ರೂವ್ ಇಟ್ ಆ್ಯಂಡ್ ಗಿವ್ ಇಟ್. ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಮೂರನೇದು, ಈ ಕೆಲವ್ರ ಹತ್ರ ಒಂದು ನಾಮಿನಲ್ ಅಮೌಂಟ್, ಒಂದು 25% ಅಷ್ಟು ಅಮೌಂಟ್ ಇರುತ್ತೆ, ಬಟ್ ದೇ ವಿಲ್ ನಾಟ್ ಹ್ಯಾವ್ ಫುಲ್ ಅಮೌಂಟ್ ಟು ಪೇ ಆ್ಯಂಡ್ ಗೆಟ್ ಇಟ್ ರಿಜಿಸ್ಟರ್ಡ್. ಈ ರೀತಿ ಬಂದಾಗ ನಾವೇನು ಮಾಡ್ತೀವಿ, ವಿ ಹ್ಯಾವ್ ಎ ಸೆಪರೇಟ್ ಏಜೆನ್ಸಿ ಟು ಸಿ ದಟ್ ಲೋನ್ಸ್ ಆರ್ ಗಿವನ್. ಓಕೆ. ಒಂದು 25% ಅಷ್ಟು ಪೇಮೆಂಟ್ ಮಾಡಿ ಇನ್ನು 75%ಗೆ ಲೋನಿಗೆ ಅಪ್ಲೈ ಮಾಡಿದ್ರೆ, ನಮ್ಮಲ್ಲಿ ಆ ಫೈನಾನ್ಸ್ ಏಜೆನ್ಸಿ ಏನು ಮಾಡುತ್ತೆ, ದೇ ವಿಲ್ ಸ್ಟಡಿ ದ ಕಸ್ಟಮರ್ ಪ್ರೊಫೈಲ್, ಅವರ ಇನ್ಕಮ್ ಎಬಿಲಿಟಿ, EMI ಕಟ್ಟಲಿಕ್ಕೆ ಆಗುತ್ತಾ, ಎಷ್ಟು ಟೆನ್ಯೂರಿಗೆ ಲೋನ್ ಬೇಕು ಎಲ್ಲ ವೆರಿಫೈ ಮಾಡಿ ದೇ ವಿಲ್ ಅಪ್ರೂವ್ ಆ್ಯಂಡ್ ಸ್ಯಾಂಕ್ಷನ್ ದ ಲೋನ್. ಓಕೆ. ಓಕೆ. ಆಗ ನಾವೇನು ಮಾಡ್ತೀವಿ, ಪ್ರಾಪರ್ಟಿನ ಅವ್ರಿಗೆ ಇಮಿಡಿಯೇಟಾಗಿ ರಿಜಿಸ್ಟರ್ ಮಾಡ್ತೀವಿ. ಆ ರಿಜಿಸ್ಟರ್ಡ್ ಮಾಡಿರೋ ಪ್ರಾಪರ್ಟಿನೇ ಸೆಕ್ಯೂರಿಟಿಯಾಗಿ ಈ ಪರ್ಟಿಕ್ಯುಲರ್ ಲೋನ್ಗೆ ಇಟ್ಕೊಂಡಿರ್ತೀವಿ. ದಿಸ್ ಇಸ್ ಹೌ ಇಟ್ ಸಿಸ್ಟಮ್ಸ್ ವರ್ಕ್. ಓಕೆ. ಇವರ EMI ಕೇಪಬಿಲಿಟಿ ಏನು ಫಿಕ್ಸ್ ಮಾಡಿರ್ತೀವಿ, ಪ್ರೀ ಫಿಕ್ಸ್ಡ್ ಇದು, ಅದು ಕಟ್ಕೊಂಡು ಹೋದರೆ ಆಯಿತು. ಒನ್ಸ್ ದ ಲೋನ್ ಈಸ್ ಕ್ಲಿಯರ್ಡ್, we will release that security document and they can operate on their own. Okay. So ಅಲ್ಲಿ ಅವರಿಗೆ ಪ್ರೀಮೆಚೂರ್ ಕ್ಲೋಸರ್ ಮಾಡ್ಬೋದು, ಅದಕ್ಕೇನು ಚಾರ್ಜಸ್ ಇಲ್ಲ, ಪ್ರೊಸೆಸಿಂಗ್ ಚಾರ್ಜಸ್ ಏನಿಲ್ಲ. ವಿ ಚಾರ್ಜ್ ಓನ್ಲಿ 8% ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್. 8% ಪರ್ ಆ್ಯನಮ್ ಮಾಡ್ತೀವಿ. ಸೊ ಇಟ್ ಈಸ್ ಎ ವೆರಿ ಫ್ರೆಂಡ್ಲಿ, ಫ್ಲೆಕ್ಸಿಬಲ್ ಸಿಚುವೇಶನ್ ಫಾರ್ ದ ಬಯರ್ ಟು ಟೇಕ್ ಎ ಕಾಲ್. ಅಂದರೆ ಈಗ ಲೋನ್ ಅಂದರೆ ನೀವೇ ಕಂಪನಿಯಿಂದ ಕೊಡೋದು ಅಥವಾ ಯಾವುದಾದ್ರು ಬ್ಯಾಂಕ್ ಜೊತೆ ಟೈ ಅಪ್ ಮಾಡಿಸ್ತೀವಿ? ನಾವು ವಿ ಹ್ಯಾವ್ ಅವರ್ ಓನ್ ಫೆಸಿಲಿಟೀಸ್ ವೇರ್ ವಿ ಹ್ಯಾವ್ ಎ ಡಿಫರೆಂಟ್ ಏಜೆನ್ಸೀಸ್ ಸಿಸ್ಟಮ್ ಫ್ರಮ್ ವೇರ್ ವಿ ವಿಲ್ ಪ್ರೊಸೆಸ್ ದ ಲೋನ್. ಬ್ಯಾಂಕ್ಗಳು ಕೊಡ್ತಾರೆ. ವಿ ಹ್ಯಾವ್ ಸೆವರಲ್ ಫಿನಾನ್ಷಿಯಲ್ ಟೂಲ್ಸ್ ಆ್ಯಂಡ್ ಏಜೆನ್ಸೀಸ್, ದೇ ವಿಲ್ ಡೂ ದ ರಿಕ್ವೈರ್ಡ್ ಜಾಬ್. ಹಾಗಿದ್ರೆ ಕೆಲವೊಂದ್ಸರಿ ನನಗೆ ಲೋನ್ ಏನು ಬೇಡ ಅಥವಾ ಬ್ಯಾಂಕ್ ಬೇಡ, ನನ್ನ ಹತ್ರ ಯಾವುದೋ ಒಂದು ಅಮೌಂಟ್ ಬರುತ್ತೆ ಅಂದರೆ ಯಾವ ಅಶ್ಯೂರೆನ್ಸ್ ಮೇಲೆ ಕೊಡ್ತೀರಾ ಸರ್? ಸರ್ ನನಗೆ ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗುತ್ತೆ, ಕೊಡ್ತೀನಿ. ಈಗ ನೋಡಿಮ್ಮ, ನಾವು ನಿಮಗೆ ಒಂದು ಸೇಲ್ ಅಗ್ರಿಮೆಂಟ್ ಮಾಡುವಾಗ, ಆ ಥರ ಪಾರ್ಟ್ ಪೇಮೆಂಟ್ಸ್ ಮಾಡುವಾಗ ಒಂದು ಸೇಲ್ ಅಗ್ರಿಮೆಂಟ್ ಸಿಚುವೇಶನ್ ಬರುತ್ತೆ. ಅಲ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇರುತ್ತೆ. ಏನು, ನಾವು ಇಷ್ಟು ಅಮೌಂಟ್ ಕೊಟ್ಟು ಇಂಥ ಸೈಟ್ನ ನಾವು ಬ್ಲ್ಯಾಕ್ ಮಾಡ್ತಿದ್ದೀವಿ, ಇದರ ಪೇಮೆಂಟು ಆನ್ ಆರ್ ಬಿಫೋರ್ ಎ ಪರ್ಟಿಕ್ಯುಲರ್ ಡೇಟ್ ಪೇಮೆಂಟ್ ಮಾಡ್ತೀವಿ ಅಂತಂದ್ಬಿಟ್ಟು ಒಂದು ಬೋತ್ ದ ಬಯರ್ ಆ್ಯಂಡ್ ದ ಸೆಲ್ಲರ್ ವಿಲ್ ಗೆಟ್ ಇನ್ ಟು ಅನ್ ಅಗ್ರಿಮೆಂಟ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಟರ್ಮ್ಸ್ ಆಫ್ ಅಗ್ರಿಮೆಂಟ್ ದಿಸ್ ವಿಲ್ ಬಿ ಪ್ರೊಸೆಸ್ಡ್. ಓಕೆ. ಅದು ಪೇಮೆಂಟ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ. ಸೊ ಅದರಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ, ಆರಾಮ್ಸೆ ಈಸಿಯಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಬೈ ಚಾನ್ಸ್ ರಿಜಿಸ್ಟ್ರೇಷನ್ ಆಗದೆ, ಸರ್ ನನ್ನ ಫುಲ್ ಅಮೌಂಟ್ ಆಗೋವರೆಗೂ ನನಗೆ ತೊಂದರೆ ಆಗ್ತಾ ಇದೆ ಸರ್ ಅಂತಂದರೆ ನೀವೇನಾದರೂ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಂದುವರಿಸ್ಬಿಡ್ತೀರಾ, ಕ್ಲೋಸ್ ಮಾಡಿಬಿಡ್ತೀರಾ? ಡಿಪೆಂಡೆಂಟ್ ಆನ್ ದ ಕೇಸ್ ಟು ಕೇಸ್ ಬೇಸಿಸಲ್ಲಿ, ಮೆರಿಟ್ಸ್ ಆಫ್ ದ ಕೇಸಲ್ಲಿ, ಬೇಸ್ಡ್ ಆನ್ ದ ಬಯರ್ ಸಿಚುವೇಶನ್ ವಿ ವಿಲ್ ಸಜೆಸ್ಟ್ ದೆಮ್. ನಿಮಗೆ ಕಟ್ಲಿಕ್ಕೆ ಕಷ್ಟ ಆಗ್ತಿದ್ರೆ ನೀವು ಲೋನ್ ತೊಗೊಳ್ಳಿ, ಲೋನ್ ತೊಗೊಂಡು ಪ್ರೊಸೆಸ್ ಮಾಡಿಕೊಂಡು EMI ಕಟ್ಕೊಂಡು ಹೋಗಿ ಅನ್ನೋ ಫೆಸಿಲಿಟಿ ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆ. ಓಕೆ. ಅರ್ಥ ಆಯ್ತಲ್ವಾ? ಇನ್ನು ಯಾವುದೋ ಎಕ್ಸ್ಪೆಕ್ಟೆಡ್ ಅಮೌಂಟ್ ಇರುತ್ತೆ, ಬಟ್ ಬಂದಿರೋಲ್ಲ, ಲೇಟ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಇನ್ ಸಚ್ ಎ ಸಿಚುವೇಶನ್ ಗೋಯಿಂಗ್ ಫಾರ್ ಅನ್ EMI ಫೆಸಿಲಿಟಿ, ಲೋನ್ ತೊಗೊಳ್ಳಿ, EMI ಕಟ್ಕೊಂಡು ಹೋಗಿ, ನಿಮ್ಮ EMI ಕ್ಲಿಯರ್ ಆದಮೇಲೆ ಎನಿ ಟೈಮ್ ಯು ಕ್ಯಾನ್ ಕ್ಲೋಸ್ ಇಟ್ ಅಲ್ವಾ. ಪ್ರಿಮೆಚೂರ್ ಕ್ಲೋಸರ್ ಇದೆ, ಎನಿ ಅಮೌಂಟ್ ಯು ಕ್ಯಾನ್ ಪೇ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಓಕೆ. ನಿಮ್ಗೆ EMI ಫಿಕ್ಸ್ ಮಾಡಿದ್ರೆ ಮಂತ್ಲಿ EMI ಫಿಕ್ಸ್ ಪೇಮೆಂಟ್ ಮಾಡಬೇಕು ಅನ್ನೋದು ಬಿಟ್ಟರೆ, ಅದಕ್ಕಿಂತಲೂ ಎಕ್ಸ್ಟ್ರಾ ಅಮೌಂಟ್ ನಾವು ಕೊಟ್ಬಿಟ್ಟು ನಾವು ಬೇಗನೆ ಲೋನ್ ಕ್ಲೋಸ್ ಮಾಡ್ತೀವಿ ಅಂತಂದರೆ ಯಾರೂ ಬೇಡ ಅನ್ನೋರಿಲ್ಲ. ಆ್ಯಂಡ್ ವಿ ಡೋಂಟ್ ಚಾರ್ಜ್ ಎನಿಥಿಂಗ್ ಫಾರ್ ದ್ಯಾಟ್. ಓಕೆ. ಇಟ್ ಇಸ್ ಎ ಫ್ರೀ ಹ್ಯಾಂಡ್ ಸಿಚುವೇಶನ್. ಸೊ ಯು ಕ್ಯಾನ್ ಪೇ ಆ್ಯಂಡ್ ಕ್ಲೋಸ್ ದ ಲೋನ್. ಸೊ ಈಗ ಒಂದು 7 ಲಕ್ಷದ ಒಂದು ಅಮೌಂಟು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಅದೆಲ್ಲ ಸೇರಿಸಿದ್ರೆ ಸಾಮಾನ್ಯ ಜನರಿಂದ ಎಲ್ಲರೂ ತಗೊಳ್ಬಹುದು ಅಂತ ನೀವು? ಹೌದು, ಅಬ್ಸಲ್ಯೂಟ್ಲಿ ಎಸ್. ದ ಬಯರ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಒಂದು ವಿಸಿಟ್ ಮಾಡಬೇಕು. ವಿಸಿಟ್ಗೆ ನಾವೇ ಒಂದು ಫೆಸಿಲಿಟಿ ಮಾಡಿಕೊಡ್ತೀವಿ. ವಿ ವಿಲ್ ಪಿಕ್ ಅಪ್ ಆ್ಯಂಡ್ ಡ್ರಾಪ್, ವಿ ವಿಲ್ ಶೋ ದ ಪ್ಲೇಸ್,
ವಿ ವಿಲ್ ಗಿವ್ ಆಲ್ ಲೀಗಲ್ ಡಾಕ್ಯುಮೆಂಟ್ಸ್. ಅವರ ಲೀಗಲ್ ಸೆಲ್ಗೆ ಅಥವಾ ಅಡ್ವೊಕೇಟಿಗೆ ಕೊಟ್ಟು ಅದನ್ನ ಪ್ರೊಸೆಸ್ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೋಬೋದು. ವಿ ಹ್ಯಾವ್ ಎ ಸೆಟ್ ಆಫ್ ಡಾಕ್ಯುಮೆಂಟ್ಸ್, ಅದನ್ನ ಯಾವಾಗಲೂ ನಾವು ಪ್ರೊವೈಡ್ ಮಾಡ್ತೀವಿ. ಲೀಗಲಿ ಏನು ಬೇಕೋ ಅದೆಲ್ಲ ಕೊಡ್ತೀವಿ. ಒಂದು ಸಾರಿ ಅವರು ಕ್ಲಾರಿಟಿ ಆದಮೇಲೆ ಸೈಟ್ ವಿಸಿಟ್ಗೆ ಹೋಗಿ ಸೈಟ್ ವಿಸಿಟ್ ಕ್ಲಾರಿಟಿ ಆದರೆ ಪ್ರೈಸು ಹೇಗೂ ಪ್ರೀ ಡಿಟರ್ಮಿನ್ಡ್ ಪ್ರೈಸ್ ಇದೆ. ಪ್ರೈಸಲ್ಲಿ ದೇ ಕ್ಯಾನ್ ಪೇ ಅಕಾರ್ಡಿಂಗ್ ಟು ದ ಟರ್ಮ್ಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ ಆ್ಯಂಡ್ ಗೆಟ್ ದ ಪ್ರಾಪರ್ಟಿ ರಿಜಿಸ್ಟರ್ಡ್. ಓಕೆ, ಇಟ್ಸ್ ಎ ಈಸಿ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಅರ್ಥ ಆಯ್ತಲ್ವಾ? ಆಮೇಲೆ ಈಗ ಕಮ್ಮಿ ಬೆಲೆಯಲ್ಲಿ ನನಗೆ ಯಾವುದೋ ಒಂದು ಫಾರ್ಮ್ ಫ್ಲ್ಯಾಟ್ ಓನರ್ ಆಗಬೇಕು, ಲಾರ್ಜ್ ಸ್ಕೇಲ್ ಲ್ಯಾಂಡ್ ಬರಬೇಕು, ನನಗೆ ಒಂದು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಥರ ಇರೋರಿಗೆಲ್ಲನೂ ದಿಸ್ ಈಸ್ ಎ ಬೂನ್. ಇದನ್ನು ಯೂಸ್ ಮಾಡಿಕೊಂಡು ಫೆಸಿಲಿಟೀಸ್ನ ತಗೊಳ್ಳೋವಂಥದ್ದು ಬೆಸ್ಟ್ ಸಿಚುವೇಶನ್ ವಿ ಹ್ಯಾವ್ ಕ್ರಿಯೇಟೆಡ್. ಸರ್, ನಾರಾಯಣಪುರದ ನಿಖರ ಅಮೇಜ್ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಟ್ರಿ ಸರ್. ಎಲ್ಲರ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ತೆ ಸರ್.